ಸರ್ ಜನ ಕೇಳಬೇಕು ಅವ್ರ ಹತ್ರ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ರೆ ಆಮೇಲೆ ಟ್ರೈನರ್ ಅಂದರೆ ಓಕೆ ಟ್ರೈನರ ನಾನು ರಿಪ್ಲೈ ಮಾಡ್ತೀನಿ ಹಿಂಗಿಲ್ಲ ಕ್ವಶನ್ಸ್ ಕೇಳಬೇಕು ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ನಾವು ಓಕೆ ಇದು ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂದರೆ ಅವ್ರಿಗೆ ಏನು ಬ್ಯಾಕ್ಗ್ರೌಂಡ್ ಏನು ಮಾಡಿದ್ದಾರೆ ಇಲ್ವಾ ಬಾಡಿ ಮಾಡಿದವ್ರಿಗೆಲ್ಲ ನಾಲೆಜ್ ಇರುತ್ತೆ ಅರ್ಥ ಇಲ್ಲ ನಾಲೆಜ್ ಇರೋರೆಲ್ಲ ಬಾಡಿ ಮಾಡ್ತಾರೆ ಅಂತ ಅರ್ಥ ಇಲ್ಲ ಅವ್ನ ಬಾಡಿ ಅವ್ನು ಮಾಡ್ಕೊಂಡಿದ್ದಾನೆ ಅಂಥವ್ನಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಸೊ ಫಸ್ಟು ಪ್ರಾಕ್ಟಿಕಲ್ ಗೊತ್ತಿದ್ರೆ ಸಾಕಾಗಲ್ಲ ಥಿಯರಿ ಗೊತ್ತಾಗಬೇಕು 6 ಇಯರ್ಸ್ ಹುಡುಗರಿಗೂ ಟ್ರೈನ್ ಮಾಡಬೇಕು ಇಂಜುರಿ ಆಗಿ ಬಂದು ಪೇಷನ್ಸ್ಗೆ ರಿಯಾಬ್ ವರ್ಕೌಟ್ಸು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ಸು ಅದಕ್ಕೆ ಆ ವರ್ಕ್ಶಾಪ್ಗಳು ಈ ಟ್ರೈನರ್ಗಳನ್ನ ಇವೆಲ್ಲ ಗ್ರೂಮ್ ಮಾಡೋದು ಯಾಕಂದರೆ ಎಲ್ಲ ಗೊತ್ತಿದ್ರೆ ಈ ಟೈಮಲ್ಲಿ ಕಾಂಪಿಟೇಷನಲ್ಲಿ ಗೆಲ್ಲಕ್ಕಾಗೋದು. ನಿಮ್ಮ ಜಿಮ್ಗೆ ಎಷ್ಟೊಂದು ಜನ ಯಾವುದು ನಾರ್ತ್ ಕರ್ನಾಟಕದಿಂದ ಬರ್ತಾರೆ. ಹೌದು ಬ್ರೋ. ನೀವು ಫ್ರೀಯಾಗೆ ಟ್ರೈನ್ ಮಾಡಿದ್ದೀರಾ ಅವ್ರನ್ನ? ಬ್ರೋ ಫ್ರೀ ಆಗಂದ್ರೆ ಹೆಂಗಂದ್ರೆ ನಂದು ಒಂದು ಎಥಿಕ್ಸ್ ಏನಂದ್ರೆ ಬಂದ್ಬಿಟ್ಟು ಇವಾಗ ಬಾಡಿ ಇದ್ರೆ ಸಾಕಾಗಲ್ಲ ನಮ್ಗೆ ನಾಲೆಜು ಬೇಕಂದಾಗೋಸ್ಕರ ಬಂದ್ಬಿಟ್ಟು ಡೈರೆಕ್ಟ್ ಟ್ರೈನಿಂಗ್ ಕೊಡೋಕ್ಕಾಗಲ್ಲ ಸಂಬಳ ಕೊಟ್ಟು ಮನೆ ಕೊಟ್ಟು ಊಟ ಕೊಟ್ಟು ಅವ್ರಿಗೆ ಸಪ್ಲಿಮೆಂಟ್ಸ್ ಬಾಡಿ ಮಾಡಿ ಸಪ್ಲಿಮೆಂಟ್ಸ್ ಕೊಟ್ಟು ವರ್ಕೌಟ್ಗೂ ಟೈಮ್ ಕೊಟ್ಟು ಹೇಳ್ಕೊಟ್ಟು ಅವ್ರಿಗೆ ಒಂದು ಮಟ್ಟಿಗೆ ತರ್ತೀನಿ ಇಫ್ ದೇ ಆರ್ ಕ್ಯಾಪಬಲ್ ಆದಮೇಲೆ ಬಂದ್ಬಿಟ್ಟು ಅವ್ರಿಗೆ ಟ್ರೈನರ್ 1 ಇಯರ್ ನಾನು ಹೇಳ್ತೀನಿ ಓಪನ್ ಆಗಿ 1 ಇಯರ್ ನಿನ್ನ ಹತ್ರ ನಿಯತ್ತಾಗಿ ಉಳಿಸ್ಕೋಬೇಕಂದ್ರೆ ಫೇಮ್ಗೋಸ್ಕರ ದುಡ್ಡುಗೋಸ್ಕರ ಇಲ್ಲಿದ್ರೆ ವೈರಲ್ ಆಗ್ಬೋದು ಅನ್ನೋಗೋಸ್ಕರ ಬರೋರೇ ತುಂಬ ಜನ ಆ ಇನ್ಸ್ಟಾಗ್ರಾಮಲ್ಲಿ ನಂಬರೇ ತೆಗೆದ್ಬಿಟ್ಟಿದೆ 1 ವರ್ಷದಿಂದ ಅಷ್ಟು ಕಾಲ್ಸ್ ಬರುತ್ತೆ ಡೈಲಿ ಅಷ್ಟು ಕಾಲ್ಸ್ ನಾನು ಬರಬೇಕು ನನಗೆ ಇದು ಅದು ಅಂದ್ರೆ ಆದರೆ ಎಲ್ಲ ಸುಮ್ಮನೆ ಟೈಮ್ ಬೀಯಿಂಗು ಎಲ್ಲ ಬೇಗ ಸಿಕ್ಬಿಡ್ಬೇಕು ಬೇಗ ಬಂದ್ಬಿಡ್ಬೇಕು ಅನ್ನೋ ಜನ್ರೇಷನ್ ಪೇಷನ್ಸ್ ಇಲ್ಲ ಯಾರಿಗೂ.